ಹಲೋ ಆಲ್, ವೆಲ್ಕಮ್ ಟು ಅಂಜು ಮಂಜು ವ್ಲಾಗ್ಸ್. ಸೊ ನಾವು ಇವತ್ತು ಹೋಗ್ತಾ ಇದ್ದೀವಿ ಸೋಮನಹಳ್ಳಿಗೆ. ಮಂಜು ಅವ್ರ ಅಪ್ಪನವರು ಅಂದರೆ ನಮ್ಮ ಮಾವ ಊರವರು. ಸೊ ಹೋಗುವಾಗಂತೂ ಕ್ಲೈಮೇಟ್ ಸಕ್ಕತ್ತಾಗಿತ್ತು. ಬಟ್ ಆನ್ ದಿ ವೇ ಹೋಗ್ತಾ ಹೋಗ್ತಾ ಸಖತ್ ಮಳೆಯಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ವಿ. ವಿತೌಟ್ ಎನಿ ಪ್ರಿಪರೇಷನ್ಸ್ ಹೋಗಿದ್ದು. ಸೊ ಫೈನಲಿ 9 ಗಂಟೆಗೆ ನಾವು ಸೋಮನಹಳ್ಳಿಗೆ ರೀಚ್ ಆದ್ವಿ. ಆನ್ ದಿ ವೇ ಹೋಗ್ತಾ ಮಂಜು ಅದು ನಮ್ಮ ದೊಡ್ಡಪ್ಪ ಅವ್ರ ಮನೆ, ಇದು ನಮ್ಮ ಚಿಕ್ಕಪ್ಪ ಅವ್ರ ಮನೆ ಅಂತಂದು ಎಲ್ಲ ಅವ್ರ ವಟಾರ ಎಲ್ಲನೂ ತೋರಿಸ್ತಾ ಇದ್ದ. ನಾವು ಅಂದ್ಕೊಂಡ್ವಿ ಬೆಳಗ್ಗೆ ಎದ್ದು ಎಲ್ರ ಮನೆಗೂ ಹೋಗ್ಬಿಟ್ಟು ಬರೋಣ. ಸೊ ನೈಟ್ ಆಗಿದೆ ಅಂತಂದು ನಾವು ಹೋದ್ವಿ. ನಾವು ಹೋಗಿ ಮಂಜು ಅವ್ರ ಅಕ್ಕನ ಮನೆ ಅಂದರೆ ದೊಡ್ಡಮ್ಮ ಅವರ ಮಗಳು ಅವ್ರ ಮನೆಗೆ ಹೋಗಿ ನೈಟು ಅಲ್ಲಿ ಊಟ ಮುಗಿಸಿ ಬೆಳಗ್ಗೆ ಹೋಗಿ ಸೋಮನಹಳ್ಳಿನ ನೀಟಾಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತಂದು ಊಟ ಮುಗಿಸ್ಕೊಂಡು ಮಲ್ಕೊಂಡ್ವಿ. ಬಟ್ ಜರ್ನಿ ಮಾತ್ರ ಸಕ್ಕತ್ತಾಗಿತ್ತು. ಸೊ ನೆಕ್ಸ್ಟು ಬೆಳಗ್ಗೆ ಇದು ಮಂಜು ಓದಿದ್ದು ಸ್ಕೂಲು. ಸೊ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ವಿ ನಾವು ಸೋಮನಹಳ್ಳಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಫಸ್ಟು ಮಂಜು ಓದಿದ್ದು ಸ್ಕೂಲ್ ಇದು. ಅವ್ನು LKG UKG ಮಾಡಿದ ಸ್ಕೂಲ್ ಅಂತೆ. ಅದ್ರ ಒಳಗೆ ಹೋಗಲಿಲ್ಲ ಅವನು. ಆಮೇಲೆ ನೆಕ್ಸ್ಟು ನಾವು ಹೋದ್ವಿ ಅವ್ರ ಮಂಜು ಅವ್ರದ್ದು ರಿಲೇಟಿವ್ ಮನೆಗೆ. ಯಾರ ಮನೆಗೆ ಹೋದ್ರೂ ಎಲ್ಲರೂ ಕಾಫಿ, ಟೀ, ಹಾಲು ಅಥವಾ ತಿನ್ನೋದು ಏನಾದರೂ ಕೊಡ್ತಾಯಿದ್ರು. ತಿಂದು ಸಾಕಾಗ್ಬಿಟ್ಟಿತ್ತು ನಮಗಂತೂ. ಸ್ವಲ್ಪ ನಾವು ಸೆಲ್ಫಿ ವಿಡಿಯೋ ಎಲ್ಲ ತೊಗೊಂಡ್ವಿ. ಹಾಲೆಲ್ಲ ಕುಡಿದು ಸಾಕಾಗ್ಬಿಟ್ಟಿತ್ತು. ಬಟ್ ಆದರೂ ಸಕ್ಕತ್ತಾಗಿತ್ತು. ಅಲ್ಲಿ ಕ್ಲೈಮೇಟ್ ಮಾತ್ರ ತುಂಬ ಅಂದರೆ ತುಂಬ ಸಕ್ಕತ್ತಾಗಿತ್ತು ಮಾತ್ರ. ಹಳ್ಳಿ ವಾತಾವರಣ, ವೆದರು ಜೊತೆಗೆ ಮಳೆ ಬರ್ತಾಯಿತ್ತು. ತುಂಬ 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 ಸಕ್ಕತ್ತಾಗಿತ್ತು. ನಾವಂತೂ ಎಲ್ರ ಮನೆಗೂ ಹೋಗೋದು, ಕೂತ್ಕೊಳ್ಳೋದು, ಅವ್ರ ಮನೆ ನೋಡೋದು, ಹಾಲು ಕೊಡ್ತಾರೆ ಹಾಲು ಕುಡಿಯೋದು, ಬರೋದು, ಇದೇ ಆಗ್ಬಿಡ್ತು. ಆಲ್ಮೋಸ್ಟ್ ಒಂದು 5ರಿಂದ 6 ಮನೆಗೆ ಹೋದ್ವಿ. ಹೋಗಿ ಅಂತೂ ಫೈನಲಿ ನಾವು ಹೊರಟ್ವಿ ಸೋಮನಹಳ್ಳಿಯಿಂದ ಹೊರಟ ಮೇಲೆ ನೆಕ್ಸ್ಟು ಮಂಜು ಅವ್ರದ್ದು ರಿಲೇಟಿವ್ದೇ ಒಂದೇ ಎಂಗೇಜ್ಮೆಂಟ್ ಇತ್ತು. ಅದೂ ಸೋಮನಹಳ್ಳಿಯಿಂದ ಒಂದು 8 ಕಿಲೋಮೀಟರ್ ದೂರದಲ್ಲೇ ಇತ್ತು. ಸೊ ನಾವು ಸೋಮನಹಳ್ಳಿಯಿಂದ ಹೊರಟಿದ ತಕ್ಷಣ ಎಂಗೇಜ್ಮೆಂಟಿಗೆ ಹೋಗೋಣ ಅಂತ ಸ್ವಲ್ಪ ಫುಲ್ ಪ್ಯಾಕೆಲ್ಲ ಆಗಿ, ಗಾಳಿ ತುಂಬ ಬರ್ತಾಯಿತ್ತು. ಫುಲ್ ಪ್ಯಾಕ್ ಮಾಡಿಕೊಂಡು ಎಂಗೇಜ್ಮೆಂಟ್ ಕಡೆಗೆ ಹೊರಟ್ವಿ. ಸೊ ಹಂಗೆ ಹೋಗ್ತಾ ಕ್ಲೈಮೇಟು ಚೆನ್ನಾಗಿತ್ತು. ರೈಡ್ ಮಾತ್ರ ತುಂಬ 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 ಸೂಪರಾಗಿತ್ತು. ಇದು ಒಂಥರ ಅನ್ಪ್ಲ್ಯಾನ್ಡ್ ಟ್ರಿಪ್ ಇದ್ದಂಗೆ ಮಸ್ತ್ ಮಜಾ ಮಾಡ್ಕೊಂಡು ಹೋದ್ವಿ ನಾವಂತೂ. ಮಳೆಯಲ್ಲೆಲ್ಲ ನೆನ್ಕೊಂಡು ಫಸ್ಟ್ ಎಂಗೇಜ್ಮೆಂಟಿಗೆ ಹೋಗೋಕ್ಕೂ ಮುಂಚೆ ಆನ್ ದಿ ವೇ ಚುಂಚನಕಟ್ಟೆ ಸಿಗುತ್ತೆ. ಸೊ ಚುಂಚನಕಟ್ಟೆ ಫಾಲ್ಸಿಗೆ ಚುಂಚನಕಟ್ಟೆ ನೋಡ್ಕೊಂಡು ಹೋಗೋಣ, ಹೆಂಗೂ ಮಳೆ ಬರ್ತಿರುತ್ತಲ್ಲ, ಸೊ ಚೆನ್ನಾಗಿ ನೀರು ಬಿಟ್ಟಿರ್ತಾರೆ ಅಂತ. ಯಾವುದೋ ಮದುವೆ ನಡೀತಾ ಇತ್ತು. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ರಶ್ ಇತ್ತು. ನೀರು ಬಿಟ್ಟಿರಲಿಲ್ಲ, ಇವತ್ತು ನೀರು ಬಿಟ್ಟಿದ್ದಾರೆ. ನಿಜ ಸಖತ್ತಾಗಾಯಿತು, ನೀರು ಬಂದಿದೆ, ಸಖತ್ತಾಗಿತ್ತು. ಈ ಮಳೆಗಾಲದಲ್ಲಿ ಹೋಗಬೇಕು ನೋಡಿ ಇಂಥ ಪ್ಲೇಸ್ಗಳಿಗೆಲ್ಲ. ತುಂಬ 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 ಮಸ್ತಾಗಿರುತ್ತೆ ಮಾತ್ರ. ಹೋದ್ವಿ, ಫಾಲ್ಸ್ ನೋಡಿದ್ವಿ, ಮಳೆಯಲ್ಲೇ ಫುಲ್ ಚಂಡಿ ಆಗಿದ್ದೀವಿ ನಾವಂತೂ. ಜೊತೆಗೆ ಒಂದು 2-3 ಫೋಟೋಸ್ ತಗೊಂಡ್ವಿ. ಫೋಟೋಸ್ ತಗೊಂಡು ನಮ್ಮ ಲಗೇಜ್ ಎಲ್ಲ ಅಲ್ಲೇ ಇಟ್ಟಿದ್ದೀವಿ. ಫುಲ್ಲು ಮಳೆ ಮಳೆ ಮಳೆ, ಲಗೇಜೆಲ್ಲ ಹಾಗೆ ನಿಲ್ತಾ ಇದೆ. ಎಲ್ಲ ಲಗೇಜು ನನ್ನ ಸಮೇತ ಇಟ್ಕೊಂಡಿದ್ದಾನೆ. ನನ್ನ ಕೈಲಿ ನನ್ನ ಹೆಲ್ಮೆಟ್ಟು, ನನ್ನ ಕ್ಯಾಪು, ನನ್ನ ವೇಲು. ದಿಸ್ ಈಸ್ ಅಸ್ ಆ್ಯಂಡ್ ದಿಸ್ ಈಸ್ ಅವರ್ ಲಗೇಜ್. ದಿಸ್ ಈಸ್ ಮಂಜು. ನೆಕ್ಸ್ಟ್ ಚುಂಚನಕಟ್ಟೆಯಿಂದ ಹೊರಟ್ವಿ ನಾವು. ಓ ಅಂಕಲ್ ನಮ್ಮನ್ನೇ ನೋಡ್ತಾ ಇದ್ದಾರೆ. ಅಂಕಲ್ ನಾವು ಎಂಗೇಜ್ಮೆಂಟಿಗೆ ಹೋಗ್ತಾ ಇದ್ದೀವಿ ಅಂಕಲ್ ಅಂತ ಅಂದ್ಕೊಂಡು ಹೊರಟ್ವಿ ನಾವು. ಬಟ್ ಆನ್ ದಿ ವೇನು ಸಕ್ಕತ್ತಾಗಿತ್ತು ಹೋಗ್ತಾ. ಇದೊಂಥರ ರೋಡ್ ಟ್ರಿಪ್ ಅಂತ ಹೇಳ್ಬೋದು. ನಾವು ಹೋಗಿದ್ದೆ ಏನಕ್ಕೋ, ಬಟ್ ಅಲ್ಲಿ ನಾವು ಮಾಡ್ತಿರೋದೇ ಏನೋ ಅನ್ನೋ ಥರ ಹೋಗಿದ್ದು. ನಾವು ನಮ್ಮ ಮಂಜು ಅವ್ರ ಊರು ಸೋಮನಹಳ್ಳಿಗೆ ಹೋಗಬೇಕು ಅಂತ. ಬಟ್ ಅಲ್ಲಿಂದ ನೆಕ್ಸ್ಟ್ ನಮ್ದು ಎಂಗೇಜ್ಮೆಂಟ್ ಪ್ಲ್ಯಾನ್ ಆಯಿತು. ಎಂಗೇಜ್ಮೆಂಟಿಗೆ ಹೋಗೋ ಒಂದು ರೀಸನ್ ಇಟ್ಕೊಂಡು ಅಲ್ಲೇ ಚುಂಚನಕಟ್ಟೆ ಫಾಲ್ಸ್ನು ನೋಡ್ಕೊಂಡ್ವಿ. ಬಟ್ ಮಳೇಲಿ ಮಾತ್ರ ಕ್ರೇಜಿ ಅಂದರೆ ಕ್ರೇಜಿ. ಸೊ ನಾವು ಎಂಗೇಜ್ಮೆಂಟ್ ಲೊಕೇಶನ್ ರೀಚ್ ಆದ್ವಿ. ಅಲ್ಲಿ ನಾವು ಏನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಫೋಟೋ ತೆಗೆಸ್ಕೊಂಡ್ವಿ, ಆ ಫೋಟೋ ಹಾಕಿದ್ದೀವಿ. ಎಂಗೇಜ್ಮೆಂಟ್ ಊಟ ಮುಗಿಸ್ಬಿಟ್ಟು ಡೈರೆಕ್ಟ್ ಹೊರಟ್ವಿ ನಾವು ಮಂಡ್ಯಕ್ಕೆ. ಯಪ್ಪ, ಬಟ್ ಆದರೂ ಕ್ರೇಜಿ ಅಂದರೆ ಕ್ರೇಜಿ ಆಗಿತ್ತು ನಮ್ಮದು ಈ ಒಂದು ಟ್ರಾವೆಲ್ ಮಾತ್ರ. ಅನ್ಪ್ಲ್ಯಾನ್ಡ್, ವಿತೌಟ್ ಎನಿ ಪ್ರಿಪ್ರೇಷನ್ಸ್ ನಾವು ಹೋಗಿದ್ದು. ಸೊ ಆನ್ ದಿ ವೇ ಹೋಗ್ತಾ KRS ಬ್ಯಾಕ್ ವಾಟರ್ ಅನಿಸುತ್ತೆ ಇದು ಅಷ್ಟೇ. ತುಂಬ 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 ಚೆನ್ನಾಗಿ ಕಾಣಿಸ್ತಿತ್ತು. ಜೊತೆಗೆ ನಾವು ಬೈಕಲ್ಲಿ ಹೋಗಿದ್ದು ಬೇರೆ. ವೀವ್ಸ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಮಸ್ತ್ ಎಂಜಾಯ್ ಮಾಡ್ಕೊಂಡ್ವಿ. ಏನು ಮಸ್ತಾಗೈತಲ್ಲ. ಎಷ್ಟೊಂದು ಹುಡುಗರದ್ದು ಡ್ರೀಮ್ ಬೈಕ್ ಅಲ್ವಾ. ಸೊ ಇದ್ರ ಹಿಂದೆನೇ ಒಂದು ಸ್ವಲ್ಪ ದೂರ ಹೋದ್ವಿ. ಬಟ್ ಆಮೇಲೆ ನಾವು ಜಾಸ್ತಿ ಮಳೆಗೆ ಸಿಕ್ಕಾಕೊಂಡ್ಬಿಡ್ತೀವಿ ಅಂತಂದು ಹೊರಟ್ವಿ ನಾವು. ನೆಕ್ಸ್ಟ್ ಹೋಗಿ
ಮಂಡ್ಯಗೆ ಸೇಫಾಗಿ ರೀಚ್ ಆದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಜು ಮಂಜು ಬ್ಲಾಗ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.